ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ, ಏನಪ್ಪ ಈ ಮನೇಲಿರೋ ನಾನು ಇವಾಗ ನೆನಪಾದ್ನಾ? ಮನೇಲೆಲ್ಲರೂ ಎಷ್ಟು ಖುಷಿಯಿಂದ ಹಬ್ಬ ಮಾಡ್ತಿದ್ದಾರೆ, ನೀನು ಮಾತ್ರ ಯಾವ ದೇಶ ಆಳಕ್ ಹೋಗಿದೀಯಾ? ಅರ್ಜುನ್, ಸ್ವಲ್ಪ ಮಣಿಗೆ ಫೋನ್ ಕೊಡ್ತೀಯಾ? ಪ್ರಿಯಾ ಇನ್ನೂ ಮನೆಗೆ ಬಂದಿಲ್ಲ ಕಾರಣ. ಹೌದಾ? ಯಾಕೊಂಥರ ಇದೆಯಾ? ಎಲ್ಲಿದೆಯಾ? ಅದು ಯಾವುದೋ ಒಂದು ಕೆಲ್ಸದ ಮೇಲೆ ಸಿಕ್ಕಾಕೊಂಡಿದ್ದೀನಿ. ಇಷ್ಟೊತ್ತಾದ್ರೂ ಮನೆಗೆ ಬರ್ದಿರುವಂತ ಕೆಲಸ ಯಾವುದು? ಮನೆಗೆ ಬಂದ್ಮೇಲೆಲ್ಲ ಹೇಳ್ತೀನಿ ಅರ್ಜುನ್. ಇನ್ನು ಎಷ್ಟೊತ್ತು ಆಗ್ಬೋದು? ಮೋಸ್ಟ್ಲಿ ಬೆಳಗ್ಗೆ ಆಗತ್ತೆ. ಮತ್ತೆ ಇವತ್ತು ರಾತ್ರಿ ನೈಟು ನಾನು ಫ್ರೆಂಡ್ ಮನೇಲಿ ಇರ್ತೀನಿ. ಮಣಿ ಬಂದ್ರೆ ಅವಳಿಗೂ ಅದನ್ನ ಹೇಳ್ಬಿಡು, ಓಕೆನಾ? ಹಲೋ, ಅರೆ ಫೋನ್ ಕಟ್ಟೆ ಮಾಡ್ಬಿಟ್ನಲ್ಲ. ಏನಿದು? ರಾತ್ರಿ ಪೂರ ಮನೆಗೆ ಬರ್ದಿರೋಂಥ ಎಮರ್ಜೆನ್ಸಿ ಕೆಲಸ ಏನು ಬಂದಿದೆ ಇವನಿಗೆ? ಅದು ಯಾವ ಫ್ರೆಂಡ್ ಮನೆ? ಅವನ ವಾಯ್ಸ್ ಕೇಳಿದ್ರೆ ಯಾಕೋ ಸ್ಟ್ರೆಸ್ಸಲ್ಲಿ ಇದ್ದಂಗಿತ್ತು. ಏನು ವಿಷಯ ಇರಬಹುದು? ಫೋನ್ ಮಾಡಿ ಕೇಳ್ಬಿಡ್ಲಾ? ಬೇಡ, ಹೇಳೋದಾಗಿದ್ರೆ ಅವನೇ ಹೇಳಿರ್ತಿದ್ದ. ಮನೆಗೆ ಬಂದ್ಮೇಲೆ ವಿವರಿಸ್ತೀನಿ ಅಂತ ಹೇಳಿದಾನಲ್ಲ, ನೋಡೋಣ. ಛೇ, ಈಗ ನಾನೇನು ಮಾಡಲಿ? ಈ ನರ್ಸ್ ಬದುಕೋದು ಡಾಕ್ಟರ್ 50-50 ಅಂತ ಹೇಳಿದ್ದಾರೆ. ದೇವ್ರೆ, ದಯವಿಟ್ಟು ಅದನ್ನು 100% ಮಾಡ್ಬಿಡಪ್ಪ. ನಮ್ಮ ಫ್ಯಾಮಿಲಿಗೆ ದಯವಿಟ್ಟು ಅನ್ಯಾಯ ಮಾಡಬೇಡ. ಅಟ್ ಎನಿ ಕಂಡೀಷನ್ ಆ ನರ್ಸ್ ಬದುಕಲೇಬೇಕು. ನಮ್ಮ ಅತ್ತಿಗೆ ಮಗು ನಮಗೆ ಸಿಗಲೇಬೇಕು. ಎಲ್ಲದಕ್ಕೂ ನೀನೇ ಸೂತ್ರಧಾರಿ ತಂದೆ. ಹೇಗಾದರೂ ಮಾಡಿ ನಮ್ಮ ಅತ್ತಿಗೆ ಅರ್ಜುನ್ ಮಗು ನಮ್ಮ ಮನೆ ಸೇರೋ ಹಾಗೆ ಮಾಡಪ್ಪ. ಇದಕ್ಕೇನಾದರೂ ಒಂದು ದಾರಿ ಹುಡುಕೊಡು. ಮಗು ಮೇಲೆ ಮೇಲೆ. ಓ ಮೈ ಗಾಡ್, ನಾನು ಅದನ್ನು ಮರ್ತೇ ಬಿಟ್ನಾ. ನಾನು ಆ ಮಗುನ ಕಾಪಾಡಬೇಕು. ಯಶೋದ, ಅಷ್ಟೊಂದು ಕಳೆಕಾಯಿ ತಿನ್ಬೇಡ ಕಣೆ, ಪಿತ್ತ. ರಾತ್ರಿ ಊಟ ಇದೆ. ಅಮ್ಮ, ಕಡ್ಲೆಕಾಯಿ ತಿಂದ್ರೆ ಹೊಟ್ಟೆ ತುಂಬುತ್ತಾ? ಸುಮ್ನೆ ಬಾಯಾಡ್ಸಕ್ಕಷ್ಟೇ ಅಮ್ಮ. ಬರೀ ಬಾಯಾಡ್ಸೋದಕ್ಕೆ ಇಷ್ಟು ತಿಂತಿದ್ಯಾ? ಇನ್ನೇನಾದ್ರೂ ಸೀರಿಯಸ್ ಆಗಿ ತಿಂದ್ರೆ ಇವಳಿಗೆ ಮೂಟೆ ಮೂಟೆ ಸಾಲದು. ಗಾಣಕ್ಕೆ ಕಡ್ಲೆಕಾಯಿ ಕೊಟ್ರೆ ಕಡ್ಲೆಕಾಯಿ ಎಣ್ಣೆ ಬರುತ್ತೆ. ನಿನ್ ಕಡ್ಲೆಕಾಯಿ ಕೊಟ್ರೆ ಬರೀ ಸಿಪ್ಪೆ ಉದುರುತ್ತೆ, ಸಿಪ್ಪೆ. ಪ್ರಿಯಾ, ಬಾರೆ, ಕೊನೆಗೂ ಬಂದಿಯಲ್ಲ, ಒಳ್ಳೇದಾಯ್ತು. ಬಾ ಪ್ರಿಯಾ, ಬಾರೆ. ನೀನ್ ಇಲ್ದೆ ಈ ಮನೆ ಎಲ್ಲ ಖಾಲಿ ಖಾಲಿ ಅನಿಸ್ತಿತ್ತು. ಓ ಯಶು, ಇಷ್ಟು ಜನ ಕೂತಿದ್ದೀನಿ, ಖಾಲಿ ಖಾಲಿ ಅನಿಸ್ತಿದ್ಯಾ? ಯಾಕೆ, ನಾವ್ಯಾರು ನಿನ್ ಕಣ್ಣು ಕಾಣಲಿಲ್ವಾ? ಏ ಸುಮ್ನೆ ಅರಣ, ಬಾರೆ ಕಡ್ಲೆಕಾಯಿ ತಿನ್ನು. ನಿನ್ ಜೊತೆ ತುಂಬಾ ಮಾತಾಡೋದಿದೆ. ಚಿಕ್ಕಿ, ನಾಳೆ ಮಾತಾಡೋಣ. ನಾನು ತುಂಬಾ ಸುಸ್ತಾಗ್ತಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಲೇ, ಅಷ್ಟೊಂದು ಸುಸ್ತಾಗೋಂತ ಕೆಲಸ ಏನೇ ಮಾಡಿದ್ಯಾ? ಬಾರೆ ಇಲ್ಲಿ. ಪ್ರಿಯಾ, ಪ್ರಿಯಾ, ಪ್ರಸಾದನಾದ್ರೂ ತಗೊಂಡು ಹೋಗು. ಪ್ರಿಯಾ, ಪ್ರಿಯಾ. ಪಾಪ ಅವಳು ಕೇಳಿಸ್ಲಿಲ್ಲ ಅನ್ಸತ್ತೆ. ಅಯ್ಯೋ ಸೇವಂತಿ, ಕೇಳಿಸ್ತಾ ಇರೋದಕ್ಕೆ ಅವಳೇನ್ ಕಿಲೋಮೀಟರ್ ಗಟ್ಲೆ ದೂರನ ಇದ್ದಾಳೆ? ಇಲ್ಲೇ ಸೆಂಟಿಮೀಟರ್ ಹತ್ರದಲ್ಲೇ ಇದ್ದಾಳೆ. ದೇವ್ರ ಪ್ರಸಾದನೂ ತಗೊಳ್ದೆ ಹೋಗ್ತಿದ್ದಾಳೆ ಅಂದ್ರೆ
ಅವಳಿಗೆ ದೆವ್ವ ಏನೋ ಮತ್ತೆ ಮೈ ಮೇಲೆ ಬಂದಿರ್ಬೇಕು. ಅವೆಲ್ಲ ಹುಷಾರಾಗಿರ್ಬೇಕು. ಈ ಆದಿಶೇಷ ಎಂತ ಮಾತು ಅಂತ ಆಡ್ತಾ ಇದ್ದೀಯ? ಶಿವನ್ ಪೂಜೆ ದಿನ ಒಳ್ಳೆ ಮಾತಾಡಕ್ಕಾಗಲ್ವಾ? ಹೌದು, ಕರ್ಣ ಬೇರೆ ಇಲ್ಲ. ನಿಮ್ ಮಾತ್ನ ಪ್ರಿಯ ಏನಾದ್ರು ಕೇಳಿಸ್ಕೊಂಡ್ರೆ ಅವಳು ಬೇಜಾರಾಗೋದಿಲ್ವಾ? ಆಯ್ತು ಬಿಡಮ್ಮ, ಸಾರಿ. ಮೊನ್ನೆ ಇದೇ ತರ ಆಗಿತ್ತಲ್ಲ, ಅದಕ್ಕೆ ನನ್ಗೆ ಚಿಂತೆ ಆಯ್ತು, ಅದಕ್ಕೆ ಹೇಳದ್ನಪ್ಪ. ಸರಿ ಸರಿ, ಇದನ್ನೆಲ್ಲ ಬಿಟ್ಬಿಡಿ. ಇವತ್ತು ಪೂಜೆ, ದೇವ್ರ ಭಜನೆ ಮಾಡೋಣ, ಸರಿನಾ? ನೋಡಿ, ಭಕ್ತಿಯಿಂದ ಶಿವನ ಪ್ರಾರ್ಥನೆ ಮಾಡೋಣ, ತುಂಬಾ ಒಳ್ಳೇದು. ನೋಡಿ, ಇವತ್ತು ಶಿವನ ಮಹಿಮನ ಕತೆ ತರ ಓದ್ಬೇಕು, ಶಿವನ್ ಧ್ಯಾನ ಮಾಡಬೇಕು, ನಿದ್ದೆನ ಓಡಿಸ್ಬೇಕು, ರಾತ್ರಿ ಪೂರ್ತಿ ಜಾಗರಣೆ ಮಾಡಬೇಕು. ಆಗ್ಲೇ ಆ ಪರಮೇಶ್ವರ ಒಲಿಯೋದು. ಹಾ, ಅದಕ್ಕೆ ನಾವೆಲ್ಲರೂ ಸೇರಿ ಭಜನೆ ಮಾಡಬೇಕು. ನಮೋ ಪಾರ್ವತಿ ಪತೆಯೇ ಹರ ಹರ ಮಹಾದೇವ್. ಬ್ರಹ್ಮಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ರಾವಣ ದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದಿನಕರ ಕೋಟಿ ಪ್ರಭಾಕರ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಾಷ್ಟಕಮಿದಂ ಪುಣ್ಯಂ ಹ್ಯ ಪಟೇ ಶಿವ ಸನ್ನಿಧೌ ಶಿವಲೋಕ ಮಹಾಪ್ನೋತಿ ಶಿವೇನ ಸಹ ಮೋದತೆ. ಡಾಕ್ಟರ್, ಸರ್ ಕೂತ್ಕೊಳ್ಳಿ, ನಿಧಾನ. ಸೇವಂತಿ, ಇದೆಲ್ಲ ಬೇಕಾ? ಇದಿಲ್ದೇನು ಶಿವನ ಪೂಜೆ ಮಾಡಬಹುದಲ್ವಾ? ಸರ್, ನಾವೆಲ್ಲ ಸೇರಿ ನಾಟಕ ಮಾಡ್ಬೇಕು ಅಂತ ನಾನು ಟೆರೆಸ್ ಅಲ್ಲೇ ಹೇಳಿದೀನಿ. ನೀವು ಹೂ ಅಂದ್ರಿ ತಾನೆ? ನೋಡಿ, ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ. ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಿದ್ಯಲ್ಲ ನೀನು. ನಾವು ಶಿವರಾತ್ರಿಗೆ ಇದನ್ನೆಲ್ಲ ಮಾಡಿಲ್ಲ, ಈಗ ಮಾತ್ರ ಇದ್ಯಾಕೆ? ಸರ್, ಇದನ್ ಮಾಡ್ಲಿಲ್ಲ ಅಂದ್ರೆ ವ್ರತ ಕಂಪ್ಲೀಟ್ ಆಗೋದಿಲ್ಲ. ಇದನ್ ಮಾಡ್ಲೇಬೇಕು. ಪ್ಲೀಸ್, ದಯವಿಟ್ಟು ಕೋಆಪರೇಟ್ ಮಾಡಿ. ಅಪ್ಪ ದೇವ್ರೆ, ಹೋದ ವರ್ಷ ಸೇವಂತಿ ಬಸರಿ ಆಗಿದ್ದಾಗ ಈ ವರ್ಷ ಮೊಮ್ಮಗು ಜೊತೆ ಶಿವರಾತ್ರಿ ಆಚರಿಸ್ತೀನಿ ಅನ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ಈಡೇರ್ಲೇ ಇಲ್ವಲ್ಲಪ್ಪ. ಸೇವಂತಿ ನನ್ಗೊಂದು ಮೊಮ್ಮಗುನ ಹೆತ್ಕೊಡ್ಲಿಲ್ಲ. ಏ ಸೇವಂತಿ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ನಾನು ಅಂಥದ್ದೇನು ಕೇಳಿದೆ? ಇವಾಗೇನು, ನಾನು ಶಿವನ್ ಪಾತ್ರ ಮಾಡ್ಬೇಕಷ್ಟೇ ತಾನೇ? ಸರಿ ಆಯ್ತು, ಅಳ್ಬೇಡ.